ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂದರೆ ಅವ್ರನ್ನ ಇರೋದೇ ಬೇಡ ಅವ್ರನ್ನ. ಯಾಕೆಂದರೆ ಈ ಥರ ಹೆಣ್ಮಕ್ಳನ್ನೆಲ್ಲ ಅವಮಾನ ಮಾಡಿ ಇದು ಮಾಡಿ ಮಕ್ಕಳು ಪಾಪ ರೋಡಲ್ಲೆಲ್ಲ ಹೋಗಿ ಅವ್ರು ಆತ್ಮಹತ್ಯೆ ಮಾಡ್ಕೋತಾರೆ. ಒಂದು ಪಾರ್ಕ್ ಕೂತ್ಕಿರ್ತಾರೆ, ಅಲ್ಲೇ ಇದು ಮಾಡ್ಕೋತಾರೆ, ಸೂಸೈಡ್ ಮಾಡ್ಕೋತಾರೆ, ಇಲ್ಲ ಮನೆಗಳಲ್ಲಿ ಮಾಡ್ಕೋತಾರೆ ಅವಮಾನ ಇದು ಮಾಡಿದ್ರೆ. ಅದರಿಂದ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಜೀವಾವಧಿ ಶಿಕ್ಷೆ ಕೊಟ್ರೇ ಒಳ್ಳೇದು. ಇವಾಗ ನೀವೇನಾರ ಬೈಕೊಳ್ರಿ, ಜೀವಾವಧಿ ಶಿಕ್ಷೆ ಕೊಡಲೇಬೇಕಪ್ಪ. ಹೆಣ್ಮಕ್ಳು ಅಂದರೆ ಭಾಳ ಕಸದ ಕಡೆ ನೋಡ್ತಾರೆ, ಓದಿರೋ ಮಕ್ಕಳನ್ನು ನೋಡ್ತಾರೆ, ಮನೆ ಕೆಲ್ಸಕ್ಕೆ ಹೋಗೋ ಮಕ್ಕಳನ್ನು ಈ ಥರ ಮಾಡ್ತಾರೆ. ನೋಡಿ ಇದು ಮಾಡಬೇಕು. ರಾಜಕೀಯ ಅಂತೀವಿ, ರಾಜಕೀಯ ಏನೂ ನಡೀತಾ ಇಲ್ಲ. ನೀವೇನಾರ ಹೇಳಿ, ರಾಜಕೀಯವರೇ ಮಾಡೋದು ಈ ಥರ. ರಾಜಕೀಯಲ್ಲಿ ನಿಂತಿರೋರೇ ಮಾಡೋದು. ಅವ್ರ ಒಳಗಡೆ ಇರ್ತಾರೆ, ಈಚೆ ಅವ್ರ ಜೊತೇಲಿ ಇರ್ತಾರೆ ನೋಡಿ ಆ ಸಹಪಾಠಿಗಳು, ಅವರೇ ಮಾಡೋದು ಈ ಕೆಲಸ ಎಲ್ಲ. ನೋಡಿ ಇದು ಮಾಡಿ ಸ್ವಾಮಿ. ಅದಂದ್ರೂ ಪಾಪ ಹೆಣ್ಮಕ್ಳಿಗೆ ಒಂದು ದಾರಿ ಬೇಕು. ಯಾಕೆ ಶಕ್ತಿ ಶಕ್ತಿ ಅಂತಾರೆ, ಸ್ತ್ರೀ ಶಕ್ತಿ ಎಲ್ಲಿದೆ? ಎಲ್ಲಿದೆಯಪ್ಪ? ಕಿಟಕಿಯಿಂದ ಇಳಿತಾರೆ. ಸ್ತ್ರೀ ಶಕ್ತಿ ನಾರಿ ಶಕ್ತಿ ಬರೀ ಭಾಷಣಗಳಲ್ಲಿ ಘೋಷಣೆಗಳು ಮಾತ್ರ ಆಗಿ ಉಳಿದು ಬಿಟ್ಟಿದ್ದಾವೆ. ಸ್ತ್ರೀ ಶಕ್ತಿ ನಾರಿ ಶಕ್ತಿ ಹೇಳ್ತಾರೆ. ಏನಕ್ಕೆ ಹೇಳ್ತಾರೆ? ಬಸ್ಸಲ್ಲಿ ಒಳಗಡೆಯಿಂದ ಇಳಿಯೋದು, ಕೈ ಮುರ್ಕೊಂಡವ್ರೆ, ಕಾಲು ಮುರ್ಕೊಂಡವ್ರೆ ಹೆಣ್ಮಕ್ಳು. ಈ ಥರ ಮಾಡೋದು ಏನಿದು? ಬುದ್ಧಿ ಇಲ್ವ ಇವರು? ರಾಜಕೀಯವ್ರು ಏನು ಮಾಡ್ತಾರೆ ಇವರು? ಎಲ್ಲ ಚೂ ಬಿಟ್ಬಿಡೋದು, ಹಿಂದೆ ಆಗ್ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಒಂದು ಸ್ವಲ್ಪ ಗೌರ್ಮೆಂಟ್ ಇದು ಮಾಡಬೇಕು, ಅಲೋ ಮಾಡಬೇಕು. ಅಲೋ ಮಾಡಲ್ಲ, ಎಲ್ಲಿ ಕಾಸು ಕೊಡ್ತಾರೆ ಅವ್ರ ಹತ್ರ ತಿರ್ಕೋತಾರೆ. ಅಮ್ಮ, ಇನ್ನೊಂದು ಕೊನೆಯದಾಗಿ ಹೆಣ್ಣು, ಈ ನೊಂದಿರುವಂಥ ಹೆಣ್ಣು ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೆ ನೀವೊಂದು ಗಟ್ಟಿ ಸಂದೇಶವನ್ನು ಕೊಡಿ ತಾಯಿಯಾಗಿ. ಏನಂದರೆ, ಹೆಣ್ಮಕ್ಳು ನೊಂದಿದ್ದಾರೆ ಅಂದರೆ ಆ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸ್ಬೇಕು. ಅವ್ರಿಗೇನು ಇನ್ನೇನು ಕೇಳ್ತಾರೆ? ಊಟ ಒಂದೇ ಕೇಳೋದು, ಇನ್ನೇನು ಇಲ್ಲ. ಅವರು ಬಟ್ಟೆ ಇದ್ದರೂ ಪರವಾಗಿಲ್ಲ ಅಂತಾರೆ, ಊಟ ಬೇಕು ಅಂತಾರೆ. ಹೆಣ್ಮಕ್ಳು ಹಾಳಾಗಿರೋ ಮಕ್ಕಳನ್ನ ಒಂದು ದಾರಿ ಮಾಡಬೇಕು, ಅದನ್ನು ಕೊಡಬೇಕು ಈ ರಾಜಕೀಯವರು. ಅದು ಕೊಡಲ್ಲ. ನೀವೇನಾರ ಬೈಕೊಳ್ರಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲರಿಗೂ ಒಂದೊಂದು ಥರ ಮಾಡ್ತಾರೆ, ಈ ಸಣ್ಣ ಮನೆಗಳಲ್ಲಿ ಇರೋರಿಗೂ ಒಂಥರ ಮಾಡ್ತಾರೆ. ನೋಡಿ ಇದು ಮಾಡಬೇಕು ಸರ್. ಇವಾಗ ಈ ಪೆನ್ ಡ್ರೈವ್ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ರಾಜಕಾರಣದ ಈ ರಾಜಕೀಯ ಕುತಂತ್ರಕ್ಕೆ ಹೆಣ್ಮಕ್ಕಳ ಬಲಿ ಆಗ್ತಾ ಇದ್ದಾರೆ, ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂತಹ ನೀಚ ಪಿಚಾಚಿಗಳಿಗೆ, ಅಂತಹ ಕಾಮ ಪಿಚಾಚಿಗಳಿಗೆ ನಿಜವಾಗ್ಲೂ ದರಿದ್ರ ಕೃತ್ಯನೇ ಇದು. ನಮ್ಮ ನಾಡಿಗೆ ತಲೆ ತಗ್ಗಿಸುವಂತಹ ಕೃತ್ಯ ನಡೀತಾ ಇದೆ, ದಿನನಿತ್ಯ ನಡೀತಾ ಇದೆ. ಇಂತಹ ಜನಪ್ರತಿನಿಧಿಗೆ ಏನು ಶಿಕ್ಷೆ ಆಗ್ಬೇಕು ಸರ್? ಮತ್ತೆ ಇದನ್ನ ಶೇರ್ ಮಾಡುವಂಥ ಯಾರೇ ಆಗಿರಲಿ, ಅವ್ರಿಗೆ ಏನೋ ಒಂದು ಸಂದೇಶನ ಕೊಡ್ತೀರಾ? ಇದು ಮೊದಲನೇದಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಅವರು ಇದನ್ನು ಅರ್ಥ ಮಾಡ್ಕೋಬೇಕು. ಅವರೇ ಇದಕ್ಕೆ ಶಿಕ್ಷೆ ಏನು ಅಂತ ಅವರೇ ಹೇಳಬೇಕು. ಯಾಕೆಂದರೆ ನಾವು ಇವತ್ತಿನ ರಾಜಕೀಯದ ವಿಶ್ಲೇಷಣೆ ಮಾಡಿದ್ರೆ ಬರೀ ಜಾತಿ ಧರ್ಮ ಇದ್ರ ಹಿಂದ್ಲಗಡೆ ಓಡಾಡ್ತಾ ಇದ್ದೀವಿ ನಾವು. ಬಟ್ ಈ ಜಾತಿ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗಿರೋ ಕೊಡಬೇಕಾಗಿರೋ ಪ್ರಿಫರೆನ್ಸೇ ಆಗಲಿ, ನಮ್ಮ ಹಿಂದಿನ ಕಾಲದಲ್ಲಿ ಜಸ್ಟ್ ಒಂದು 30, 40, 50 ವರ್ಷದ ಹಿಂದಗಡೆ ನಮ್ಮ ಹೆಣ್ಮಕ್ಳಿಗೆ ಯಾವ ಥರ ನಾವು ನೋಡ್ಕೋತಾ ಇದ್ವಿ, ಅವ್ರು ಯಾವ ಸ್ಥಾನದಲ್ಲಿದ್ದರು. ಸೊ ತಾಯಿನೇ ಆಗಲಿ, ಹೆಂಡ್ತಿನೇ ಆಗಲಿ, ಅಕ್ಕ ತಂಗಿದಿರೇ ಆಗಲಿ, ಮತ್ತು ಸ್ನೇಹಿತರೇ ಇರ್ಬೋದು, ಯಾವ ಸ್ಥಾನದಲ್ಲಿದ್ದರು, ಇವತ್ತು ಯಾವ ಸ್ಥಾನದಲ್ಲಿ ಕೊಟ್ಟಿದ್ದೀವಿ ನಾವು ಅನ್ನೋದನ್ನ ಈ ಸನಾತನ ಧರ್ಮದ ಬಗ್ಗೆ ಮಾತಾಡೋರು ಮಾತಾಡಬೇಕಾಗ್ತದೆ. ಈಗ ನಾವು ಬರೀ ಸನಾತನ ಧರ್ಮನ ನಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಾತಾಡ್ಕೊಳ್ಳೋದು ಬಹಳ ತಪ್ಪು. ಈಗ ನಾವು ಮಾಡ್ತಾ ಇರೋದು ಬರೀ ವೋಟ್ ಬ್ಯಾಂಕ್ಗೋಸ್ಕರನೇ ಈ ಧರ್ಮನ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಇದನ್ನೆಲ್ಲ ಭಗವಂತ ಅಂತ ಯಾರಿದ್ದಾನೆ ಅವನ್ನೆಲ್ಲ ಲೆಕ್ಕ ಬರ್ಕೋತಾ ಇರ್ತಾನೆ. ಯಾರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಅದನ್ನು ಅವರು ಈ ಕಲಿಯುಗದಲ್ಲಿ ಅವ್ರು ಅನುಭವಿಸ್ತಾರೋ ಇಲ್ಲ ಅವರು ಬೇರೆಯವ್ರು ನೋಡಿ ತಿದ್ಕೋತಾರೋ ಅದು ಭಗವಂತ ಬರೆದಿರ್ತಾನೆ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.